ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ, ನಾನು ಒಂದು ಈವ್ನಿಂಗ್ ಟೈಮ್ ಆದರೂ ಆಗಬೇಕು ಚೆನ್ನಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಸಬ್ಬಸಿಗೆ ಸೊಪ್ಪಿನ ಬೋಂಡ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ. ಮೊದಲೇದಾಗಿ ಏನು ತೊಗೊಂಡಿನಿ ಅಂದರೆ 2 ಈರುಳ್ಳಿ ಹೆಚ್ಚಿಟ್ಕೊಂಡಿನಿ, ಒಂದು 4 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ, ಸ್ವಲ್ಪ ಅಜ್ವೈನು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಆಮೇಲೆ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೊತ್ತಂಬರಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ ಇಷ್ಟು ತೊಗೊಂಡು ನೋಡಿರಿ. ಈಗ ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ. ಈಗ ಏನು ಮಾಡೋಣ ಅಂದ್ರೆ, ಮೊದಲೇದಾಗಿ ನಾವು ಈರುಳ್ಳಿ ಹಾಕೋಣ. ಈರುಳ್ಳಿ ಹಸಿಮೆಣಸಿಕಾಯಿ ಎರಡು ಕಲಿಸ್ಕೋಣ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕಡಲೆಬೇಳೆ ವಡೆ ಹಾಕಿರ್ತೀವಲ್ಲ, ಕಡಲೆಬೇಳೆ ಸಬ್ಬಸಿಗೆ ಸೊಪ್ಪಿನ ವಡೆ. ಇವಾಗ ನೋಡಿರಿ, ನಮ್ಮ ಕ್ವಾಂಟಿಟಿ ನೋಡಿಕೊಂಡು ನಾವು ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಕಲಿಸ್ಕೋಣ ಚೆನ್ನಾಗಿ. ಮೊದಲು ಈ ರೀತಿ ಕಲಿಸ್ಕೊಂಡು ಹಿಟ್ಟು ಹಾಕೋಣ, ಅಜ್ವೈನ್ ಹಾಕೋಣ, ಹಿಟ್ಟಿನ ಮೇಲೆ ಹಾಕೊಂಡ್ರೆ ಆಯ್ತು ಅಜ್ವೈನು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕೋಣ. ಈ ರೀತಿ ಕಲಿಸ್ಕೊಂಡ್ರೆ ಖಾರ ಬಿಡುತ್ತೆ ರೀ, ಮಸ್ತ್ ಆಗ್ತಾವೆ. ಈಗ ನೋಡಿರಿ, ಈ ರೀತಿ ಕಲಿಸ್ಕೊಂಡಿವಲ್ಲ, ನಾವು ಇದಕ್ಕೆ ಕಡಲೆ ಹಿಟ್ಟು ಹಾಕೋಣ. ಇಷ್ಟು ಹಾಕಿದ್ರೆ ಸಾಕು. ಹಂಗೇ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕೋಣ. ಅಕ್ಕಿ ಹಿಟ್ಟು ಹಾಕೋಣ. ಇವಾಗ ಕಲಿಸ್ಕೋಣ. ಒಂಚೂರು ಎಣ್ಣೆ ಹಾಕೋಣ, ಹಸಿ ಎಣ್ಣೆ, ಮೆತ್ತಗೆ ಚೆನ್ನಾಗಿ ಬರ್ತಾವೆ ಎಣ್ಣೆ. ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೋಣ. ಈಗ ನೋಡಿರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಕಲಿಸ್ಕೊಂಡು ಸಿಗೋಣ ನೋಡಿ. ಇವಾಗ ಈ ರೀತಿ ಕಲಿಸ್ಕೊಂಡಿದ್ದೀನಿ, ರೆಡಿ ಆಯಿತು. ಇವಾಗ ಎಣ್ಣೆ ಕಾಯಿ ಎಣ್ಣೆ ಕಾಯ್ದದ. ಇವಾಗ ಏನು ಮಾಡೋಣ ಅಂದ್ರೆ, ನಾವು ಇಷ್ಟಿಷ್ಟು ತೊಗೊಂಡು ಹಾಕೋಣ. ನೋಡಿರಿ, ಇಷ್ಟಿಷ್ಟು ತೊಗೊಂಡು ಹಾಕೋಣ ಬೋಂಡ. ಎಣ್ಣೆ ಹೈ ಫ್ಲೇಮ್ನೇ ಕಾಸಿ ಲೋ ಫ್ಲೇಮ್ನಲ್ಲಿಟ್ಟು ಕರೇರಿ ನಿಧಾನ, ಚೆನ್ನಾಗಿ ಆಗ್ತಾವೆ. ಮನೆ ಮಂದಿಗೆಲ್ಲ ಇಷ್ಟ ಆಗ್ತಾವೆ ನೋಡಿರಿ. ಸೂಪರ್. ಈ ಕ್ಲೈಮೇಟಿಗೆ ಮಸ್ತ್ ಚಳಿಗೆ ಇದ್ರ ಜೊತೆ ಒಂದು ಗರಂ ಗರಂ ಚಹಾ ಮಾಡ್ಕೊಂಡು ಕುಡಿದ್ರೆ ಮಸ್ತ್ ಮಜಾ ನೋಡಿರಿ. ಕರೀಲಿ. ನೋಡಿರಿ, ಬಬಲ್ಸ್ ಈಗ ಬರಕತ್ತಾವಲ್ಲ, ಈ ರೀತಿ ಚೆನ್ನಾಗಿ ಸ್ಲೋ ಇಟ್ಟು ಕರೆದು ಬಿಡ್ರಿ. ಮಸ್ತ್ನಾಗೆ ಒಳಗೆಲ್ಲ ಚೆನ್ನಾಗಿ ಬೆಂದಿರ್ತಾವೆ. ಮಸ್ತ್ ಫ್ಲೇವರು, ಮಸ್ತ್ ಟೇಸ್ಟ್ ಆಗ್ತಾವೆ ಇವು. ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಈವ್ನಿಂಗ್ ಟೈಮ್ ಆದರೂ ಮಾಡ್ಕೊಂಡು ತಿನ್ಬೋದು, ತುಂಬಾ ಇಷ್ಟ ಆಗ್ತವೆ. ಸಬ್ಬಸಿಗೆ ಪಲ್ಯ ತಿನ್ನೋಕ್ಕಲ್ಲ ಅಂದ್ರೆ ಮಕ್ಕಳು ಈ ರೀತಿ ಬೋಂಡ ಮಾಡಿಕೊಡ್ರಿ, ಮಸ್ತ್ ಎಂಜಾಯ್ ಮಾಡ್ತಾರೆ. ಇದ್ರ ಜೊತೆ ಒಂದು ಕಡಕ್ ಮಸ್ತ್ನಾಗೆ ಚಹಾ ಮಾಡಿಕೊಂಡು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಸ್ತ್ ಆಗ್ತಾವೆ ನೋಡಿರಿ. ಚಳಿಗಂಕರ ಇವಾಗಂತೂ ಚಳಿಗೆ ಮಸ್ತ್ನಾಗೆ ಈ ರೀತಿ ಏನಾದರೂ ತಿನ್ಬೇಕು ಅನ್ನಿಸ್ತದೆ. ಮಸ್ತ್ ಆಗ್ತಾವೆ ನೋಡಿರಿ. ನಾನು ಈವ್ನಿಂಗ್ ಟೈಮೇ ಮಾಡಕತ್ತೀನಿ, ಸಾಯಂಕಾಲ
ನಮ್ಮ ಮಗ ಹಾಸ್ಟೆಲ್ಗೆ ಹೋಗಿದ್ಕ ನನಗೇನು ಸ್ನ್ಯಾಕ್ಸ್ ರೆಸಿಪಿಗಳು ಮಾಡೋಕ್ಕೆ ಆಗಲ್ಲಾಗ್ಯದ ಮಕ್ಕಳಿಲ್ಲ ಸಂಬಂಧ. ಸುಮ್ಮನೆ ಇವತ್ತಿರಲಿ ಅಂತ ಮಾಡ್ಲಾತೀನಿ. ಸಬ್ಬಸ್ಗಿ ಪಲ್ಯ ತಂದಿದ್ರಲ್ಲ, ನನಗೂ ತಿನ್ಬೇಕು ಅನ್ಸೈತಿ, ಮಾಡತ್ತೀನಿ. ಮಕ್ಕಳು ಏನಾರ ಅನ್ರಿ, ಮಕ್ಕಳು ಇರಲಿಲ್ಲ ಅಂದರೆ ಏನೂ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಮಕ್ಕಳು ಬಿಟ್ಟು. ಆದರೆ ನಮ್ಮ 3 ಮಕ್ಕಳು ಹಾಸ್ಟೆಲ್ ಇದ್ದಿದ್ದಕ್ಕೆ ಏನೇನು ತಿನ್ಬೇಕು ಅನ್ಸಲ್ಲ. ರೊಟ್ಟಿ ಪಲ್ಯ ಚಪಾತಿ ಬಿಟ್ಟರೆ ಏನೇನು ತಿನ್ಬೇಕು ಅನ್ಸವಲ್ದು. ಹೋದ್ಮೇಲೆ ನಾನು ಇಡ್ಲಿ ದೋಸೆ ಸನೇಕೆ ಮಾಡಿಲ್ಲ. ಅವನಿದ್ರೆ ಅದು ಇದು ಕೇಳ್ತಿದ್ದ, ಮಗನಿಗೋಸ್ಕರ ಮಾಡ್ತಿದ್ವಿ, ಎಲ್ಲರೂ ತಿಂತಿದ್ವಿ. ಅವರಿಬ್ಬರು ಹಾಸ್ಟೆಲ್ ಆರಂದ್ರೆ ಇವಂತ್ರ ಬೇಡ್ತಿದ್ದ, ಮಾಡ್ತಿದ್ದೆ. ಅವನು ಇವತ್ತು ಪಿಕ್ನಿಕ್ ಹೋಗ್ಯಾನ್ರಿ. ಹಾಗಾಗಿ ನಾವು ಸ್ವಲ್ಪ ಏನಾದರೂ ತಿನ್ನೋಣ ಬಿಡು ಅಂತ ಮಾಡತ್ತೀವಿ ನೋಡ್ರಿ. ಯಜಮಾನ್ರು ನಾವಿಬ್ಬರೇ ಇದ್ದೀವಿ. ಅವರು ಒಂದೇ ಟ್ರಿಪ್ಪಿಗೆ ಹೋಗ್ಯಾರ, ಒನ್ ಡೇ. ಹಾಗಾಗಿ ನಾನು ಸುಮ್ಮನೆ ಅವನು ಎಂಜಾಯ್ ಮಾಡತ್ತಾನ ಬಿಡು, ನಾವು ಇದು ತಿನ್ಕೊಂಡು ಎಂಜಾಯ್ ಮಾಡೋಣ ಅಂತ ಮಾಡತ್ತೀವಿ ನೋಡ್ರಿ. ಈ ರೀತಿ ಮಸ್ತಾಗಿ ಕರ್ಕೋರಿ ರೆಡಿ ಅದು ಮಸ್ತ್ ಆಗ್ತಾವ. ಗರಿ ಗರಿಯಾಗಿ ಬರ್ತಾವ, ಮಸ್ತ್ನಾಗೆ ಕರ್ಕೊಂಡು ಸಿಗೋಣ ನೋಡ್ರಿ. ಎಲ್ಲ ಬಬಲ್ಸ್ ನಿಂತು ಅಲ್ಲ, ಈಗ ತಕ್ಕೋಣ ನೋಡಿ. ಇವಾಗ ತಕ್ಕೊಂಡ್ಬಿಡೋಣ. ನೋಡ್ರಿ, ಈಗ ಇನ್ನೊಂದು ಬ್ಯಾಚ್ ಹಾಕೋಣ. ಸ್ವಲ್ಪ ವಿಡಿಯೋ ಆ ಕಡೆ ಈ ಕಡೆ ಆಗ್ತಿರ್ತದೆ ರೀ. ನಾನು ಒಬ್ಬಳೇ ಇದ್ದೀನಿ ನಮ್ಮ ಮನ್ಯಾಗ, ವಿಡಿಯೋ ತೋಲಕ್ಕೆ ಯಾರೂ ಇಲ್ಲಾರ ಸಂಬಂಧ ಯಜಮಾನ್ರು ಬರೋದ್ರಾಗೆ ನಾನು ಲೇಟ್ ಆಗ್ತದಂತ ಮಾಡಲಿಕ್ಕೆ ವಿಡಿಯೋ ಶೇರ್ ಮಾಡ್ಬೇಕಂತ ಮಾಡ್ತೀನಿ. ನಾನು ಅವತ್ತೇ ಮಾಡೋದು ಅವತ್ತೇ ಅಪ್ಲೋಡ್ ಮಾಡಿಬಿಡ್ತೀನಿ. ನಾನು ಇಟ್ಕೋಕೆ ಹೋಗಲ್ಲ. ಒಂದಿನ ಮಾಡಿದ ರೆಸಿಪಿನ ಜಾಸ್ತಿ ಮಾಡಿ ಇಟ್ಕೋಕೆ ಹೋಗಲ್ಲ ರೀ. ಹಾಗೆ ಮಾಡೋದು, ಹಾಗೆ ಶೇರ್ ಮಾಡೋದು. ಹಾಗಾಗಿ ಇಲ್ಲಿ ವಿಡಿಯೋ ಬಿಡೋಕೆ ಲೇಟ್ ಆಗುತ್ತಂತ ನಾನು ಮಾಡಿಬಿಡ್ತೀನಿ. ಅವ್ರು ಬಂದ್ಮೇಲೆ ಮತ್ತೆ ಬಿಸಿ ಮಾಡಿಕೊಡೋಕೆ ಬರ್ತದೆ. ಅವ್ರು ಬರ್ಬೇಕಂದ್ರೆ ಲೇಟ್ ಆಗ್ತದೆ, ಅವ್ರು ವಿಡಿಯೋ ತೊಗೊಂಡ್ರೆ ಬೈತಾರೆ. ಹಂಗಾಗಿ ನಾನೇ ಮಾಡ್ತೀನಲ್ಲ ಒಬ್ಬಾಕಿನೇ. ವಿಡಿಯೋ ಆ ಕಡೆ ಈ ಕಡೆ ಆಗ್ತಿರ್ತದೆ, ಸ್ವಲ್ಪ ಕ್ಷಮೆ ಇರಲಿ. ಏನಾದರೂ ತಪ್ಪಾದ್ರೆ ಕ್ಷಮೆ ಇರಲಿ. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿನೇ ಸಪೋರ್ಟ್ ಮಾಡಿರಿ. ನಮ್ಮ ಮಗ ಬರೋತನ ಅಷ್ಟು ಮಕ್ಕಳು ಹಾಸ್ಟೆಲ್ ಇದ್ದಿದ್ದಕ್ಕೆ ನನಗೆ ಸ್ವಲ್ಪ ವಿಡಿಯೋ ಹಾಕ್ಲಿಕ್ಕೂ ಕಷ್ಟ, ಮಾಡೋಕ್ಕೂ ಕಷ್ಟ. ನಮ್ಮ ಮಗ ಇರುತ್ತಾನ, ಅವನೇ ಅಪ್ಲೋಡ್ ಎಲ್ಲ ಮಾಡ್ಯಾನ. ನಾನು ಏನೂ ಮಾಡೇ ಇಲ್ಲ. ಇದು ವಿಡಿಯೋ ಮತ್ತು ರೆಸಿಪಿ ಮಾಡೋದು ಅಷ್ಟೇ ಇತ್ತು ನನ್ನ ಕೆಲಸ ಆವಾಗ. ಈ ಮಗ ಹೋದ ಸಂಬಂಧ ನಾನೇ ಮಾಡ್ಕೋಕತ್ತ ಸಂಬಂಧ ನನಗೆ ಒಂದು ಬಂದ್ರೆ ಒಂದು ಬರೋಲ್ಲ. ನನಗೇನೂ ಗೊತ್ತೇ ಇಲ್ಲ ಯೂಟ್ಯೂಬ್ದೊಳಗೆ. ಹಾಗಾಗಿ ನಾನು ಸುಮ್ಮನೆ ವಿಡಿಯೋ ಶೇರ್ ಮಾಡೋದು ಅಷ್ಟೇ ಮಾಡೋದು. ಅದು ನನಗೆ ಅಷ್ಟೇ ಕಲಿಸಿ ಹೋಗ್ಯಾನ, ಅಷ್ಟೇ ಮಾಡ್ತೀನಿ. ಈ ಮನೆ ಹತ್ತಿರ ಅಕ್ಕಪಕ್ಕ ಯಾರೂ ಇಲ್ಲರಿ, ಯಾರೂ ಕಲ್ಸೋರಿಲ್ಲ, ಯಜಮಾನ್ರು ಆ ರೀತಿ ಏನೂ ಮಾಹಿತಿ ಇಲ್ಲವರಿಗೆ. ಹಂಗಾಗಿ ನಮ್ಮ ಮಗ ಬರತ್ತಾನ. ಇನ್ನು ಜನವರಿ, ಫೆಬ್ರವರಿ, ಮಾರ್ಚ್ ಎಕ್ಸಾಮ್ ಮುಗಿದ್ಮೇಲೆ ಬರೋ ಮನೆ ಹಾಸ್ಟೆಲನ. ನಡ್ವರ್ಕ್ ಬಂದ್ರೂ ಕಲಿಸ್ತಾನ. ಅವನಿಗೆ ನಡ್ವರ್ಕ್ ಸೂಟಿನೇ ಇಲ್ಲ ನೋಡ್ರಿ. ಹಾಗಾಗಿ ಬಂದಿಲ್ಲವ. ನಾನು ಹೋಗಿರ್ತೀವಿ, ಅವ್ರು ನಮಗೆ ಮಕ್ಕಳು ಬರೋಕ್ಕೆ ಬಿಡೋಂಗೇ ಇಲ್ಲ. ಬೆಟ್ಟ ಆಗೋದು ಒಳಗೆ ಹೋಗ್ಬಿಡ್ತಾನೆ. ಹಾಗಾಗಿ ಸ್ವಲ್ಪ ರೆಸಿಪಿಗಳು ಯಾಕಂದ್ರೆ ಬಂದರೂ ಸ್ವಲ್ಪ ಕ್ಷಮೆ ಇರಲಿ. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ. ಇಷ್ಟ ಆದ್ರೆ ಇಷ್ಟ ಆಗ್ಯದಂತ ಹೇಳ್ರಿ, ಇಷ್ಟ ಆಗಲಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳ್ರಿ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳ್ರಿ. ನನಗೆ ಬರುವಂಥ ರೆಸಿಪಿಗಳು ನಾನು ಶೇರ್ ಮಾಡ್ತೀನಿ. ಸ್ವಲ್ಪ ಒಳ್ಳೆ ರೆಸಿಪಿಗಳು ಹಾಕ್ಬೇಕಂತೀನಿ. ಮಗ ಇಲ್ಲರ ಸಂಬಂಧ ನನಗೆ ಹಾಕೋಕ್ಕಾಗವಲ್ದು. ತಿನ್ನೋರು ಯಾರೂ ಇಲ್ಲ ಅಂದ್ರೆ ಮಾಡೋಕ್ಕೂ ಇದು ಅನ್ಸಲ್ರಿ. ನಮ್ಮ ಯಜಮಾನ್ರು ವೆರೈಟಿ ಏನೂ ಕೇಳೋದಿಲ್ಲ. ನಾನು ಹಾಗಾಗಿ ಮಾಡಲ್ಲ. ಮಗ ಇದ್ದ ಮಗನಿಗೋಸ್ಕರ ಮಾಡ್ತಿದ್ದೆ. ಇನ್ನೇನು ಬಂದ್ರಂದ್ರೆ ದಿನ ಒಂದೊಂದು ಹೊಸ ರೆಸಿಪಿಗಳು ಕೇಳ್ದಂಗೆಲ್ಲ ಮಾಡ್ತೀನಿ, ಹಾಕ್ತೀನಿ. ಅಲ್ಲಿವರೆಗೂ ನನ್ನ ರೆಸಿಪಿಗಳು ಚೆನ್ನಾಗಿ ನೋಡಿರಿ. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ. ಇವಿಷ್ಟು ಕರೆದು ಸಿಗ್ತೀನಿ ರೀ. ಮತ್ತು
ನೋಡ್ರಿ ಮಸ್ತ್ನಾಗೆ ಸಬ್ಬಸ್ಗಿ ಸೊಪ್ಪಿನ ಬೋಂಡ ರೆಡಿ ಅದು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ನೋಡ್ರಿ. ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ನಾವು ಇಬ್ಬರು ಇದ್ದೀವಲ್ಲ ಇಷ್ಟು ಮಾಡ್ಕೊಂಡೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ನೀವು ಮಾಡ್ಕೊಂಡು ತಿನ್ನಿರಿ, ಇಷ್ಟ ಆಗೇ ಆಗ್ತದೆ. ರೆಸಿಪಿ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಬೋಂಡ ನೋಡ್ರಿ ಎಷ್ಟು ಮೆತ್ತಗಾಗ್ಯಾವ, ಒಳಗೆ ಸಾಫ್ಟ್, ಮೇಲ್ಗಡೆ ಗರಿ ಗರಿ ತಿಂದು ನೋಡೋಣ ಬನ್ನಿ. ಕರಮ್ ಕುರುಮ್ ಮಸ್ತ್ ಅದ, ಮಸ್ತ್ ಆತಾವ್ರಿ. ನೀವು ಮಾಡ್ಕೊಂಡು ತಿನ್ನಿರಿ. ಮಸ್ತ್ ಆಗ್ಯಾವ. ಈ ರೀತಿ ಚಳಿಗಂತೂ ಮಸ್ತನೇ ಆಗ್ತಾವೆ. ನೀವು ಮಾಡ್ಕೊಂಡು ತಿನ್ನಿರಿ. ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸ್ರಿ. ಲೈಕ್ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಹಾಕ್ತೀರಿ. ನಾವು ಹಾಕುವಂಥ ಹೊಸ ಹೊಸ ರೆಸಿಪಿಗಳು ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣ ನೋಡ್ಬೋದು. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಇವಾಗೂ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ರೆಸಿಪಿ ಸೂಪರ್. ಮತ್ತು ಅಲ್ಲಿವರೆಗೂ ಯಾರೆಲ್ಲ ನನ್ನ ರೆಸಿಪಿ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಾತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಇಡ್ಲಿ ದೋಸೆ ಪೂರಿ ಜೊತೆ ತಿನ್ನುವಂಥ ಚಟ್ನಿ ಒಂದು ಹೇಳ್ಕೊಡ್ತೀನಿ, ನೋಡ್ಕೊಂಬರ್ರಿ. ಯಾವ ಚಟ್ನಿ ಅಂದರೆ ಕ್ಯಾರೆಟ್ ಚಟ್ನಿ. ನೋಡಿರಿ, ಈ ರೀತಿ ಕ್ಯಾರೆಟು ಸುಲಿದ್ಬಿಟ್ಟು ಹೆಚ್ಚಿಟ್ಕೊಂಡಿನಿ. ಕ್ಯಾರೆಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೇನು ಕ್ಯಾರೆಟು 3 ಕ್ಯಾರೆಟ್ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಒಣ ಮೆಣಸಿಕಾಯಿ ಆದರೂ ತೊಗೋಬೋದು. ಇಲ್ಲ ನಾನು ಒಣ ಮೆಣಸಿಕಾಯಿ ಇಲ್ಲ ಸಂಬಂಧ ನಾನು ರೆಡ್ ಖಾರ ತೊಗೊಂಡಿನಿ. ಆಮೇಲೆ ಕರಿಬೇವು, ಕೊತ್ತಂಬರಿ, ಟೊಮೊಟೊ, 2 ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ತೊಗೊಂಡಿನಿ ನೋಡಿರಿ. ಒಗ್ಗರಣೆಗೆ ಇಂಗು. ಇವಾಗ ಏನು ಮಾಡೋಣ ಅಂದ್ರೆ ನಾವು ಕ್ಯಾರೆಟು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿರಿ ಫ್ಯಾನ್ ಇಟ್ಟೀನಿ. ಫ್ಯಾನಿಗೆ ಎಣ್ಣೆ ಹಾಕ್ತೀನಿ. ಕಡಾಯಿ ಗ್ಯಾಸ್ ಹಚ್ಚಿ ಈಗ ನೋಡಿರಿ ಇದಕ್ಕೆ ಈರುಳ್ಳಿ ಹಾಕೋಣ. ಇಲ್ಲ, ಫಸ್ಟು ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಮಾಡ್ಕೋಣ. ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಮಾಡ್ಕೋಣ. ಈಗ ನೋಡಿರಿ 1 ಸ್ಪೂನ್ ಈರುಳ್ಳಿ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಮಾಡ್ಕೊ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕೋಣ. ಈಗ ನೋಡಿರಿ ಕಡಲೆಬೇಳೆ ಫ್ರೈ ಆದಮೇಲೆ, ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ. ಇದರೊಳಗೆ ನಾವು ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ತೊಗೋರಿ. ಒಟ್ಟು ರೆಡ್ ಮೆಣಸಿಕಾಯಿ ಇದ್ದರೆ ಇದರೊಳಗೆ ಹಾಕಿ ಫ್ರೈ ಮಾಡ್ಕೊರಿ. ನಾನು ರೆಡ್ ಮೆಣಸಿಕಾಯಿ ಇಲ್ಲ ಸಂಬಂಧ ನಾನು ಒಣ ಖಾರನೇ ಹಾಕ್ಲಕತ್ತೀನಿ, ರೆಡ್ ಖಾರ. ಇದರೊಳಗೆ ಮಿಕ್ಸ್ ಮಾಡಿ ರುಬ್ಕೊಂಡ್ಬಿಡೋಣ. ಇವು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಲಿ. ಆದಮೇಲೆ ಗಜ್ರಿ ಹಾಕೋಣ. ನೋಡ್ರಿ ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಅದನ್ನು ಫ್ರೈ ಮಾಡೋಣ. ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ರೆಡ್ ಮೆಣಸಿಕಾಯಿ ಹೀಗೆ ಹಾಕ್ಬೇಕು ನೋಡ್ರಿ. ಹಾಕಿದ್ರೆ ನೀವು ರೆಡ್ ಮೆಣಸಿಕಾಯಿ ಹಾಕಿದ್ರೆ ಇವಾಗೆ ಹಾಕಬೇಕು. ಈಗ ಇವು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಮುಚ್ಚೋಣ.
ಸ್ವಲ್ಪ ಫ್ರೈ ಆಗಿ ಮೆತ್ತಗೆ. ಇವಾಗ ನೋಡ್ರಿ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಒಂಚೂರು ಫ್ರೈ ಆಗಿ ಟೊಮೆಟೊ ಹಾಗೇನೆ ಒಂಚೂರು ಹುಣಸೆಹಣ್ಣು ಹಾಕಿ ತೆಗಿಬಿಡ ನೋಡ್ರಿ. ಫ್ರೈ ಅದು ಇದ್ರೊಳಗೆ ನಾವು ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ಹಾಕಿ ಬಂದ್ ಮಾಡೋಣ. ಇದು ಆರಲಿ, ತಣ್ಣಗಾಗಲಿ. ಈಗ ನೋಡ್ರಿ ತಣ್ಣಗಾಗ್ಯದಲ್ಲ, ಈಗ ರುಬ್ಕೋಣ ಬನ್ನಿ. ಇದು ಎಲ್ಲವಷ್ಟು ಇದಕ್ಕೆ ಹಾಕೊಂಡು ರುಬ್ಕೋಣ. ಈಗ ನೋಡ್ರಿ ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ಕೋಣ. ಚಟ್ನಿ ಈ ರೀತಿ ರುಬ್ಕೊಂಡೀವಿ ನೋಡ್ರಿ. ಈಗ ಎಣ್ಣೆ ಹಾಕೋಣ. ಎಣ್ಣೆ ಇದಕ್ಕೆ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಸಾಸಿವೆ, ನೋಡ್ರಿ ಸ್ವಲ್ಪ ಉದ್ದಿನಬೇಳೆ ಹಾಕಿ, ಕರಿಬೇವು ಹಾಕಿ, ಕರಿಬೇವು ಹಾಕೋಣ. ಒಂದೆರಡು ರೆಡ್ ಮೆಣಸಿನ್ಕಾಯಿ ಹಾಕೋಣ. ಕರಿಬೇವು ಹಾಕಿ ಒಗ್ಗರಣೆ ರೆಡಿ. ಈಗ ನೋಡ್ರಿ ರೆಡಿ ಆಯಿತು. ಒಂಚೂರು ಹಿಂಗೆ ಹಾಕೋಣ. ಹಿಂಗೆ ಹಾಕೋಣ. ಬಂದ್ ಮಾಡಿಬಿಟ್ಟು ಡಬ್ಬಿ ಮೇಲೆ ಒಂಚೂರು ಹಿಂಗೆ ಹಾಕೋಣ. ನೋಡ್ರಿ ಹಿಂಗೆ ಹಾಕಿದ್ರೆ ಪರಿಮಳನೂ ಬೇರೆಯೇ, ಟೇಸ್ಟ್ ಸಖತ್. ನೋಡ್ರಿ ರೆಡಿ ಆಯಿತು. ಇವಾಗ ಈ ಚಟ್ನಿಗೆ ಇದು ಹಾಕಿಬಿಡೋಣ. ಮಿಕ್ಸ್ ಮಾಡೋಣ. ಅಯ್ಯೋ ಕತಿ ಕಾಲು ಮೇಲೆ ಇದ್ದು ನೋಡ್ರಿ. ರೆಡಿ ಆಯ್ತು ನೋಡ್ರಿ. ಚಟ್ನಿ ಸೂಪರಾಗಿ ರೆಡಿ ಆಯ್ತು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ಈ ಚಟ್ನಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣ ನೋಡ್ಬೋದು. ಚಟ್ನಿ ಮಾತ್ರ ಸೂಪರ್ ಆಗ್ಯದ್ರಿ. ಇಡ್ಲಿ ಜೊತೆ ಮಸ್ತ್ ಕಾಂಬಿನೇಷನ್, ಇಡ್ಲಿ ದೋಸೆ ಜೊತೆ ಮಸ್ತ್ ಆಗುತ್ತೆ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸೂಪರ್ ಆಗ್ಯದ ನೋಡ್ರಿ. ನೀವು ಮಾಡ್ಕೊಂಡು ಊಟ ಮಾಡ್ಬೋದು. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ತಪ್ಪದೆ ಯಾರೆಲ್ಲ ನನ್ನ ರೆಸಿಪಿ ತಪ್ಪದೆ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಾಕತ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.